ಹೇ ಗಾಯ್ಸ್, ವೆಲ್ಕಮ್ ಟು ವ್ಲಾಗ್. ಸೊ ನೋಡಿ, ಮಧ್ಯರಾತ್ರಿ 12:30 ಆಗ್ತಿದೆ. ಮಗು ಎದ್ದು ಆಟ ಆಡ್ತಿದ್ದಾನೆ. ನಮ್ಮ ಯಜಮಾನ್ರು ಊಟ ತಿಂತಿದ್ದಾರೆ. ಲೇಟ್ ನೈಟ್ ಫುಡ್ ಇಸ್ ನಾಟ್ ಗುಡ್. ಸರಿ ಅಂತ ಇಲ್ಲಿ ನಾನು ಜಾಗರಣೆ ಮಾಡಿಕೊಂಡು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೀನಿ. ಈ ಮಕ್ಕಳಿಗೆ ಸ್ಕೂಲಲ್ಲಿ ಅವ್ರಿಗಿಂತ ನಮಗೆ ಜಾಸ್ತಿ ಕೆಲಸ ಕೊಡ್ತಾರೆ. ಪೇರೆಂಟ್ಸ್ಗೆ ಎಷ್ಟು ಪ್ರಾಜೆಕ್ಟ್ ವರ್ಕ್ ಕಳಿಸ್ತಾರಂದ್ರೆ ಲೆಕ್ಕನೇ ಇರಲ್ಲ ಗೈಸ್. ಸರಿ ಮಾಡ್ತಾ ಮಾಡ್ತಾ ಗಮ್ಮೇ ಇದ್ದಿಲ್ಲ ಮನೇಲಿ, ಮರ್ತೋಗಿದ್ದೀನಿ ಗಮ್ ತೊಗೊಳೋದು. ಬ್ಲಿಂಕಿಟ್ ಇತ್ತಲ್ವ, ಸರಿ ಬ್ಲಿಂಕಿಟ್ಟಿಂದ ಗಮ್ ಆರ್ಡರ್ ಮಾಡಿಕೊಂಡು ಪ್ರಾಜೆಕ್ಟ್ ವರ್ಕ್ನ ಮಾಡಿ ಮುಗಿಸ್ದೆ. ಸರಿ ಪ್ರಾಜೆಕ್ಟ್ ವರ್ಕ್ ಮಾಡಿ ಸುಸ್ತಾಯಿತು ಅಂತ ಬೆಳಗ್ಗೆ ಎದ್ದು ಮೀನು ಸಾರು ರೆಡಿ. ಬ್ರೌನ್ ರೈಸ್ ವಿತ್ ಮೀನು ಸಾರು. ಈ ತಲೆ ಟೇಸ್ಟ್ ಇದೆ ಅಲ್ವಾ ಗೈಸ್, ಸೂಪರಾಗಿರುತ್ತೆ. ಮೀನು ಸಾರು ಮಾರನೇ ದಿವಸ ಇಟ್ಕೊಂಡು ತಿಂದು ನೋಡಿ, ಅದು ಇನ್ನೇ ಟೇಸ್ಟ್ ಇರುತ್ತೆ. ಸರಿ, ಮೀನು ಸಾರಿಗಿಂತ ಈ ಕ್ರಿಸ್ಪಿಯಾಗಿರೋ ಫಿಶ್ ಫ್ರೈ ನನಗೆ ಭಾಳ ಇಷ್ಟ ಗೈಸ್. ಇಷ್ಟು ಚೆನ್ನಾಗಿರುತ್ತೆ. ನೀವು ಎಷ್ಟಾದರೂ ಕೊಡಿ, ನಾನು ಫಿಶ್ ಫ್ರೈ ನಾನು ತಿಂತೀನಿ. ಸೊ ಇಲ್ಲಿ ಮಗು ಬಂದ್ಬಿಟ್ಟು ಮಾವಿನ ಹಣ್ಣಿಗೆ ಆಟ ಮಾಡ್ತಿದ್ದಾನೆ. ಸ್ವಲ್ಪ ಟೇಸ್ಟ್ ಕೊಟ್ಟಿದ ತಕ್ಷಣ ಹೆಂಗೆ ತಿಂತಿದ್ದಾನೆ ನೋಡಿ. ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೀಸ್ನಲ್ ಫ್ರೂಟ್ ಅಲ್ವಾ, ಜಸ್ಟ್ ಲೈಟಾಗಿ ರಸ ಮಾತ್ರ ತಿನ್ನಿಸ್ತೀವಿ ಅಷ್ಟೇ. ಅದಕ್ಕೆ ಎಷ್ಟು ಆಟ ಮಾಡ್ತಿದ್ದಾನೆ ನೋಡಿ, ಮಾವಿನ ಹಣ್ಣು ತಿನ್ಕೊಂಡು ಅವ್ರ ಅಜ್ಜಿ ಜೊತೆಲಿ. ಸರಿ, ಮಗು ಸ್ಕೂಲಿಂದ ಬಂದಿದ್ದ ತಕ್ಷಣ ಅವಳಿಗೆ ಹೆಲ್ದಿಯಾಗಿರಲಿ ಅಂತ ಆವಕಾಡೋ ಮತ್ತು ಬನಾನಾ ಶೇಕ್ ಮಾಡಿ ಕೊಡ್ತೀನಿ. ತುಂಬ ಇಷ್ಟಪಟ್ಟು ಕುಡಿತಾಳೆ. ಮತ್ತು ಇನ್ನೊಂದು ನನ್ನ ಮಗನಿಗೆ ಆರೋಗ್ಯವಾಗಿರೋ ಪ್ಯೂರ್ ಫ್ರೆಶ್ ಕ್ಯಾರೆಟ್ನ ಪ್ಯೂರಿ ಕೊಡ್ತೀನಿ. ಸೊ ಸಿ ನೆಕ್ಸ್ಟ್ ವ್ಲಾಗ್.